ಗೈಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ವ್ಲಾಗ್ಗೆ ನಮಸ್ತೆ ಅಂತ ಹೇಳ್ತಾ ಇವಾಗ ನಾನು ವ್ಲಾಗ್ ಶುರು ಮಾಡ್ತಾ ಇರೋದು ಸಂಜೆ ಹಂಗೆ. ಗೈಸ್ ಈ ನಡುವೆ ನಾನು ವ್ಲಾಗ್ಸು ಬರೀ ಊರ್ದು ಎಲ್ಲ ಬಿಡ್ತಾ ಇದ್ದೆ, ಟ್ರಾವೆಲಿಂಗ್ದು. ಇನ್ನೊಂದು ವ್ಲಾಗ್ ಬರುತ್ತೆ, ಅದು ಇದೇ ಬರುತ್ತೆ, ಊರ್ದೇ ಬರುತ್ತೆ. ಅದಾದಮೇಲೆ ಈ ವ್ಲಾಗ್ ಬರುತ್ತೆ ಗೈಸ್. ಇವಾಗ ನಾನು ಮಾಡೋಕ್ಕೆ ಹೊರಟಿದ್ದೀನಿ. ಏನಂದರೆ ಗೈಸ್, ನಾನು ಮನೇಲೇ ಒಂದು ಸತಿನೂ ಮಾಡಿಲ್ಲ, ಈಚೆಯಿಂದನೇ ತಂದು ತಿಂದಿರೋದು. ಅದು ನಾನು ಇವಾಗ ಟ್ರೈ ಮಾಡೋಕ್ಕೆ ಹೊರಟಿರೋದು ಸ್ಯಾಂಡ್ವಿಚ್ ಗೈಸ್. ಸ್ಯಾಂಡ್ವಿಚು ನಮ್ಮಮ್ಮ ಒಂದು ರೆಸಿಪಿ ಹೇಳೋರೆ, ಆ ರೆಸಿಪಿನ ನಾನು ಇವಾಗ ಮಾಡೋಕ್ಕೆ ಹೊರಟಿದ್ದೀನಿ ಗೈಸ್. ಇವಾಗ ಮಾಡಬೇಕು. ಬ್ರೆಡ್ ತಂದಾಗೈತೆ, ಬ್ರೆಡ್ ತಂದಾದ್ಮೇಲೆ ಇವಾಗ ಸ್ಯಾಂಡ್ವಿಚ್ಗೆ ಏನೇನು ಕುಯ್ಕೊಬೇಕೋ ಅದೆಲ್ಲ ಕುಯ್ಕೊಬೇಕಂತೆ. ಇವಾಗ ಹೋಗೋಣ ಬನ್ನಿ ಗೈಸ್, ಎಲ್ಲ ಮಾಡೋಣ. ಹೆಂಗೆ ಮಾಡೋದು ಅಂತ ನಾನು ಫಸ್ಟ್ ಟೈಮು ಕುಕ್ಕಿಂಗ್ ಮಾಡ್ತಾ ಇರೋದು. ಅದು ಏನೇನು ಮಾಡ್ತಾರೆ ಏನೂ ಗೊತ್ತಿಲ್ಲ ಗೈಸ್. ಒಟ್ಟಿನಲ್ಲಿ ಇವಾಗ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಏನೇನು ಕಟ್ ಮಾಡಬೇಕು, ಏನೇನು ಮಾಡಬೇಕು ಅಂತ ಇವಾಗ ನಮ್ಮಮ್ಮ ಹೇಳ್ತಾರೆ. ಅದನ್ನು ಮಾಡಿ ಈ ವ್ಲಾಗು ನಾಳೆದು ಬರುತ್ತೆ ಗೈಸ್. ನಿಮಗೆ ಇನ್ನೊಂದು ವ್ಲಾಗು ಅದು ಟ್ರಾವೆಲಿಂಗೇ ಬರುತ್ತೆ. ಅದರ ಆದಮೇಲೆ ಈ ವ್ಲಾಗ್ ಬರುತ್ತೆ. ಅಷ್ಟೇ, ಎಂಜಾಯ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಅಷ್ಟೇ. ಸಬ್ಸ್ಕ್ರೈಬು ಶೇರು ಎಲ್ಲ ಮಾಡಿ. ಇವಾಗ ಬನ್ನಿ, ಇವಾಗ ಏನೇನು ಮಾಡಬೇಕು ಅಂತ ನಮ್ಮ ಅಮ್ಮನ ಕೇಳಿ ನಾವು ಇವಾಗ ಸ್ಯಾಂಡ್ವಿಚಾಗಿ ಮಾಡೋಣ ಗೈಸ್. ಸ್ಯಾಂಡ್ವಿಚ್ನ ನನಗೆ ಗೊತ್ತಿರೋಂಗೆ ಎರಡೇ ಐಟಮ್ ಗೈಸ್ ನಂಗೆ ಗೊತ್ತಿರೋದು. ಈರುಳ್ಳಿ ಕಟ್ ಮಾಡಬೇಕು ಮತ್ತು ಟೊಮೆಟೊ ಕಟ್ ಮಾಡಬೇಕು, ಅಷ್ಟೇ ನಂಗೆ ಗೊತ್ತಿರೋದು ಸ್ಯಾಂಡ್ವಿಚಲ್ಲಿ. ಇವಾಗ ನಮ್ಮ ಅಮ್ಮ ಏನೇನು ಐಟಮ್ಸ್ ಹೇಳ್ತಾರೋ ಅದು ನನಗೂ ಗೊತ್ತಿಲ್ಲ. ಇವಾಗ ನಾವು ಮಾಡೋಕ್ಕೆ ಹೋಗೋಣ ಸ್ಯಾಂಡ್ವಿಚ್ನ ಗೈಸ್. ಬನ್ನಿ ಹೋಗೋಣ ಗೈಸ್. ಇವಾಗ ಹೋಗೋಣ ಸ್ಯಾಂಡ್ವಿಚ್ ಮಾಡೋಕ್ಕೆ ಅಷ್ಟೇ. ಇವಾಗ 2 ಈರುಳ್ಳಿ ತಗೊಂಡಿದ್ದೀನಿ, ಈರುಳ್ಳಿನ ಕಟ್ ಮಾಡಬೇಕಂತೆ. ಇವಾಗ ಟೊಮೆಟೊ ಎತ್ತಬೇಕಂತೆ. ಅದು 2 ಟೊಮೆಟೊ ಸಾಕಂತೆ ಗೈಸ್. ಅದಕ್ಕೆ 2 ಟೊಮೆಟೊ ಆಯಿತು. ಇವಾಗ ಕ್ಯಾರೆಟ್ ಅಂತೆ, ಕ್ಯಾರೆಟ್ ಒಂದು ಅಂತೆ ಗೈಸ್. ಕ್ಯಾರೆಟ್ ಅದು ಕ್ಯಾರೆಟ್ ಒಂದು ಸಾಕು, ಒಂದು ಸಾಕಂತೆ. ಕ್ಯಾರೆಟು ಚೂರೇ ಹಾಕ್ಬೇಕಂತೆ, ಕ್ಯಾರೆಟ್ ಅಷ್ಟೇ. ಅದು 3 ಐಟಮ್ನು ಇವಾಗ ಟೊಮೆಟೊ ಕ್ಯಾರೆಟ್ನ ಒಂದು ಸತಿ ತಳ್ಕೊಂಡು ಇವಾಗ ಸ್ಯಾಂಡ್ವಿಚ್ನ ಮಾಡಬೇಕು ಗೈಸ್. ಇವಾಗ ಒಂದು ಟ್ರಾನ್ಸಾಕ್ಷನ್ ಕೊಡ್ತೀನಿ ನಾನು. ಇದನ್ನು ಟ್ರಾನ್ಸಾಕ್ಷನ್ ಅಂದರೆ ಇದು ಕಟ್ಟಾಗಿರುತ್ತೆ, ಇದು ಕಟ್ಟಾಗಿರುತ್ತೆ. ಇವಾಗ ಒಂದು ಟ್ರಾನ್ಸಾಕ್ಷನ್ ಕೊಡ್ತೀನಿ ನೋಡಿ ಗೈಸ್. ಹಿಂಗೆ ಅನ್ನೋಷ್ಟೊತ್ತಿಗೆ ಇಷ್ಟೂ ರೆಡಿ ಆಗಿರುತ್ತೆ ಗೈಸ್. ಇವಾಗ ಟ್ರಾನ್ಸಾಕ್ಷನ್ ಕೊಡ್ತೀನಿ ನೋಡಿ ಗೈಸ್. ಇವಾಗ ಹಿಂಗೆ ಅನ್ನೋಷ್ಟಕ್ಕೆ ಎಲ್ಲ ಫುಲ್ ಕಟ್ಟಾಗಿರುತ್ತೆ. ಇವಾಗ ಟ್ರಾನ್ಸಾಕ್ಷನ್ ಕೊಡ್ತಾಯಿದ್ದೀನಿ. 3, 2, 1 ಗೈಸ್. ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಕ್ಯಾರೆಟು, ಟೊಮೆಟೊ, ಈರುಳ್ಳಿ. ಟೊಮೆಟೊ ಒಂದೇ ಹಾಕ್ಕೊಬೇಕಂತೆ ಗೈಸ್. ಕ್ಯಾರೆಟ್ ಇಷ್ಟು, ಈರುಳ್ಳಿ ಮಾತ್ರ ಚಿಕ್ಕದು 2 ಕಟ್ ಮಾಡ್ಕೊಬೇಕಂತೆ. ಇವಾಗ ಒಂದು ಬೌಲಲ್ಲಿ ಒಂದು ತಪ್ಪಲೇನೋ ಅದರಲ್ಲಿ ಒಂಚೂರು ಎಣ್ಣೆ ಹಾಕ್ಬೇಕಂತೆ ಗೈಸ್. ಎಣ್ಣೆ ಹಾಕ್ಬಿಟ್ಟು ನಾನು ಈ ಬೌಲ್ ಇಕ್ಕೊತಾ ಇದ್ದೀನಿ ಗೈಸ್. ಒಂಚೂರು ಎಣ್ಣೆ ಹಚ್ಬೇಕಂತೆ ಗೈಸ್. ಎಣ್ಣೆ ಹಾಕ್ಬೇಕಂತೆ ಈ ಬಟ್ಲಿಗೆ. ಫಸ್ಟು ಸ್ಟವ್ ಹಚ್ಚೋಣ. ಸ್ಟವ್ ಹಚ್ಚಾಯ್ತು. ಇವಾಗ ಬಾಣಲಿ ಇಟ್ಟು ಒಂದು ಸ್ವಲ್ಪ ಫ್ಲೇಮ್ ಎತ್ತು. ಅದಾದಮೇಲೆ ಇವಾಗ ಒಂಚೂರು ಎಣ್ಣೆ ಹಾಕ್ಬೇಕಂತೆ ಗೈಸ್. ಎಣ್ಣೆ ಎಷ್ಟು ಸ್ಪೂನ್ ಹಾಕಬೇಕು? ಒಂಚೂರಷ್ಟು ಹಾಕ್ತಾಯಿದ್ದೀನಿ. ಇವಾಗ 1-2 ಸ್ಪೂನ್ ಹಾಕ್ಕೊಳ್ಳಿ ಗೈಸ್, ಸಾಕು ನೀವು. 2 ಸ್ಪೂನು. ಇವಾಗ ಫಸ್ಟು ಈರುಳ್ಳಿ ಹಾಕ್ಕೊಬೇಕಂತೆ, ಅದರಾದಮೇಲೆ ಟೊಮೆಟೊ, ಅದರಾದಮೇಲೆ ಕ್ಯಾರೆಟ್ ಅಂತೆ. ಇವಾಗ ಅದನ್ನು ಹಾಕೋಣ. ಆಮೇಲೆ ಒಂದು ಕೈಯಲ್ಲಿ ಇದೊಂದು ಚಮಚ ಊರಿ ಹಾಕಿ ಒಂದು ರೆಡಿ ಮಾಡ್ಕೊಂಬಿಡ್ಬೇಕು.
ಇವಾಗ ಇವರು ಅದು ಎಣ್ಣೆ ಕಾಯಬೇಕಲ್ಲ, ಒಂದು ಸ್ವಲ್ಪ ಹೊತ್ತು ಎಣ್ಣೆ ಕಾಯೋದ ಮೇಲೆ ಈರುಳ್ಳಿ ಹಾಕಿ ಅಷ್ಟೇ. ಇವಾಗ ಒಂಚೂರು ಕೊತ್ತಂಬರಿ ಹಾಕ್ಬೇಕಂತ ಗೈಸ್. ಕೊತ್ತಂಬರಿ ಬೇರೆ ತಗೊಬೇಕು. ಕೊತ್ತಂಬರಿ ತಗೊಬೇಕು ಗೈಸ್. ಕೊತ್ತಂಬರಿ ತಗೊಬೇಕು. ಕೊತ್ತಂಬರಿಗೆ ಒಂದು ಸ್ವಲ್ಪ ಸಾಕಂತೆ ಕೊತ್ತಂಬರಿ, ಅದಕ್ಕೆ ನಾನು ಇಷ್ಟೇ ತಗೊತಾ ಇರೋದು. ಚೂರು ಕೊತ್ತಂಬರಿ ಆ ಐಟಮ್ ಜೊತೆಗೆ ಇದೊಂದು ಐಟಮ್ ಸೇರ್ಕೊಂತು. ಇವಾಗ ತೊಳೆದ್ಬಿಟ್ಟು ಅದನ್ನು ಸ್ವಲ್ಪ ಕಟ್ ಮಾಡಬೇಕಂತೆ. ಅದಕ್ಕೆ ಇದನ್ನು ಫಸ್ಟು ಎತ್ತಿಗೆ ಬಿಡಬೇಕು. ಯಾವ್ದಾದ್ರು ಜಾಗದಲ್ಲಿ ಎತ್ಕೊಂಡಿರ್ತೀವೋ ಅದಾದ ಜಾಗದಲ್ಲಿ ಇಟ್ಬಿಟ್ರೆ ನಮ್ಮಮ್ಮ ಬೈಯಲ್ಲ. ಆಮೇಲೆ ಅಷ್ಟೇ ಗೊತ್ತಾದರೆ ಮುಗಿತು. ಅದಕ್ಕೆ ಇವಾಗ ಎಣ್ಣೆ ಕಾಯ್ದಾಗೈತೆ, ಈರುಳ್ಳಿ ಹಾಕಬೇಕು ಗೈಸ್. ಇವಾಗ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಾಯ್ತು ಗೈಸ್. ಈರುಳ್ಳಿ ಹಾಕಾಯ್ತು ಗೈಸ್. ಈರುಳ್ಳಿ ಎಲ್ಲ ಹಾಕಾಯ್ತು. ಇವಾಗ ಸ್ವಲ್ಪ ಫ್ರೈ ಮಾಡಬೇಕು. ಏನು ಗಲೀಜಾಗಲ್ಲ. ಸ್ವಲ್ಪ ಹೊತ್ತು ಹಿಂಗೆ ಫ್ರೈ ಮಾಡ್ಕೊಬೇಕಂತೆ. ಒಂದು ಆರೆಂಜ್ ಕಲರ್ ಬರೋ ಅಷ್ಟೊತ್ತಿಗೆ ಫ್ರೈ ಮಾಡಬೇಕಂತೆ. ಆ ಥರ ಫ್ರೈ ಮಾಡ್ಕೊಂಡು ಇವಾಗ ಟೊಮೆಟೊ ಹಾಕ್ಬೇಕಂತೆ. ಟೊಮೆಟೊ ಹಾಕ್ಬೇಕಂತೆ ಗೈಸ್. ಟೊಮೆಟೊ ಇದು ಇಷ್ಟೇ ಸಾಕು, ಫ್ರೈ ಆಗಿದೆ. ಇವಾಗ ಟೊಮೆಟೊ ಹಾಕೋಣ ಗೈಸ್. ಟೊಮೆಟೊ ಸ್ವಲ್ಪ ಸೈಡಲ್ಲಿ ಇಕ್ಕೋಣ. ಇದು ಲಾಸ್ಟಲ್ಲಂತೆ ಗೈಸ್. ಇವಾಗ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಬೇಕಂತೆ ಟೊಮೆಟೊ. ಇವಾಗ ಟೊಮೆಟೊ ಹಾಕೋಣ. ಟೊಮೆಟೊ ಚೂರು ಹಾಕ್ಕೊಬೇಕಾ ಕೊತ್ತಂಬರಿ ಗೈಸ್? ಇನ್ನೂ ಕಮ್ಮಿ ತಗೊಬೇಕಂತೆ ಕೊತ್ತಂಬರಿನ. ಇದು ಜಾಸ್ತಿ ಆಯ್ತಂತೆ, ಅದಕ್ಕೆ ಅದನ್ನು ಸ್ವಲ್ಪ ಕಮ್ಮಿ ಮಾಡೋಣ ಗೈಸ್. ಟೊಮೆಟೊ ಹಾಕಾಯಿತು. ಇವಾಗ ಇದೊಂದು ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಬೇಕಂತೆ. ಈ ಥರ ಫ್ರೈ ಮಾಡಿಕೊಂಡು ಕ್ಯಾರೆಟ್ ಹಾಕ್ಬೇಕಾ ರೈಸ್? ಈರುಳ್ಳಿ ಟೊಮೆಟೊ ಎಲ್ಲ ಹಾಕಾದ್ಮೇಲೆ ಕ್ಯಾರೆಟ್ ಹಾಕ್ಬಿಡಿ. ಕ್ಯಾರೆಟ್ ಈ ಥರ ಹಿಂಗೆ ಫ್ರೈ ಮಾಡ್ಕೊಂಡಾಯಿತು. ಇವಾಗ ಕ್ಯಾರೆಟ್ ಹಾಕ್ಬೇಕಂತ. ಕ್ಯಾರೆಟ್ ನೋಡಿ, ಇದಿಷ್ಟು ಒಂದು ಚೂರೇ ತೊಳಿಬೇಕು ನೀವು. ಚೂರೇ ಸಾಕು, ಇಷ್ಟು ತಗೊಂಡ್ರೆ ಸಾಕು. ಕ್ಯಾರೆಟ್ ಈ ಥರ ಉದುರಿಸ್ಬೇಕು. ನಾನು ಫಸ್ಟ್ ಟೈಮ್ ಗೈಸ್ ಕುಕ್ ಮಾಡ್ತಾ ಇರೋದು. ಎಲ್ಲ ನಮ್ಮ ಅಮ್ಮನೇ ಮಾಡ್ಕೊಂತಿರ್ತಾರೆ. ನಾನು ಇವತ್ತೇನೋ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಹಂಗೆ ವೀಡಿಯೋನು ಮಾಡಬಹುದು ಅಂತ ವೀಡಿಯೋನು ಮಾಡ್ತಾಯಿದ್ದೀನಿ ಗೈಸ್. ನೋಡಿ, ಈ ಥರ ಈರುಳ್ಳಿ ಟೊಮೆಟೊ ಕ್ಯಾರೆಟ್ ಹಿಂಗೆ ಹಾಕ್ಕೊಬೇಕು ಗೈಸ್. ಹಿಂಗೆ ಫ್ರೈ ಮಾಡ್ಕೊಬೇಕು, ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ಕೊತ್ತಂಬರಿ ಹಾಕ್ಬೇಕಂತೆ. ಕೊತ್ತಂಬರಿ ಇವಾಗ ಇದು ನನಗೆ ಲೋ ಫ್ಲೇಮಲ್ಲಿ ಇಟ್ಟು ಇವಾಗ ಕೊತ್ತಂಬರಿ ಹಾಕೋಣ ಗೈಸ್. ಕೊತ್ತಂಬರಿ ಇದು ಲೋ ಫ್ಲೇಮಲ್ಲಿ ಸ್ವಲ್ಪ ಹಂಗೆ ಬೇಯ್ತಾ ಇರಬೇಕಂತೆ. ಇವಾಗ ಇಷ್ಟು ಕೊತ್ತಂಬರಿ ಬೇಡವಂತೆ ಗೈಸ್. ಇಷ್ಟು ಕೊತ್ತಂಬರಿ ಸಾಕು. ಇದನ್ನು ಹಿಂಗೆ ತೊಳ್ಕೊಂಬಿಟ್ರೆ ಆಗೋಯ್ತು. ಕೊತ್ತಂಬರಿ ಹಾಕಾಯ್ತು. ಇಷ್ಟೇ ಲೈಟಾಗಿರ್ಬೇಕಂತೆ ಗೈಸ್ ಕೊತ್ತಂಬರಿ, ಜಾಸ್ತಿ ಬೇಡವಂತೆ ಕೊತ್ತಂಬರಿ. ಅದಕ್ಕೆ ಲೈಟಾಗಿರಲಿ ಕೊತ್ತಂಬರಿ, ಅಷ್ಟು ಬೇಡ. ಇವಾಗ ಇದಿಷ್ಟನ್ನೆಲ್ಲ ಹಿಂಗೆ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಅಂತೆ ಗೈಸ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಾಡಬೇಕಂತೆ. ಉಪ್ಪು ಸಾಲ್ಟ್ ಇಷ್ಟು ಸಾಲ್ಟ್ ಸಾಕಾಗಲ್ಲ. ಇಷ್ಟು ಸಾಲ್ಟ್ ಸಾಕು. ಸಾಲ್ಟ್ ಹಾಕೋಣ ನೋಡಿ. ಸಾಲ್ಟ್ ಹಾಕಾಯಿತು. ಇವಾಗ
ಈ ಸಾಲ್ಟ್ ಮಿಕ್ಸ್ ಮಾಡಾದ್ಮೇಲೆ ಗೈಸ್ ಸ್ವಲ್ಪ ಖಾರ ಇರಲೇಬೇಕಲ್ಲ ಗೈಸ್ ಸ್ಯಾಂಡ್ವಿಚ್ಗೆ. ಅದಕ್ಕೆ ಇವಾಗ ಸ್ವಲ್ಪ ಖಾರನ ಹಾಕೊಂಬೇಕಂತೆ. ಖಾರ ಹಾಕೊಳ್ಳೋಣ ಗೈಸ್. ಖಾರ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಫ್ರೈ ಆಗ್ತಾನೇ ಇರಬೇಕು ಗೈಸ್. ಈ ಥರ ಫ್ರೈ ಆಗ್ತಾನೇ ಇರಬೇಕು ನೋಡಿ. ಈ ಥರ ಫ್ರೈ ಆಗ್ತಾನೇ ಇರಬೇಕಂತೆ. ಇವಾಗ ಒಂಚೂರು ಖಾರ ಹಾಕ್ಬಿಟ್ಟು ಮುಗಿಸ್ಕೊಡೋದ. ಇದಾದರ ಮೇಲೆ ಬ್ರೆಡ್ ಟೋಸ್ಟ್ ಮಾಡಿ ಖಾರ ಹಾಕ್ಬೇಕಾ? ಖಾರ ಹಾಕ್ಬೇಕು, ಕರೆಕ್ಟ್. ನಂಗೆ ಗೊತ್ತೇ ಇರಲಿಲ್ಲ, ಹಾಗೆ ಸುಮ್ಮನೆ ಹೇಳಿದೆ ಖಾರ ಹಾಕ್ಬೇಕಂತೆ. ಇವಾಗ ಖಾರ ಹಾಕೋಣ. ಓ ಮಮ್ಮಿ ಇದೆ. ಎಷ್ಟು ಹಾಕ್ಬೇಕಮ್ಮ ಖಾರ? ಒಂದು ಕಾಲು ಸ್ಪೂನ್ ಹಾಕ್ಬೇಕಾ ರೈಸ್? ನಂಗೆ ಗೊತ್ತಿಲ್ಲ, ಏನೋ ಸುಮ್ಮನೆ ಹಂಗೆ ಹೇಳ್ತೈತೆ. ಕಾಲು ಸ್ಪೂನ್ ಹಾಕ್ಬೇಕು. ಇವಾಗ ಖಾರ ಹಾಕೋಣ. ಖಾರ ಹಾಕ್ಬೇಕು ರೈಸ್. ಖಾರ ಇಲ್ಲ ಅಂದರೆ ರೈಸ್ ಹಾಕಾಯಿತು. ಖಾರ ಹಾಕಾದ್ಮೇಲೆ ಈ ಥರ ಕಾಣಿಸುತ್ತೆ ನೋಡ್ಕೊಳ್ಳಿ. ಖಾರ ಏನು ಸೆಕೆ ಗಾಯ್ಸ್, ಸೆಕೆ ಗೈಸ್. ಈ ಬೆಂಗಳೂರು ಸೆಕೆ ಅಷ್ಟೈತೆ. ಇಲ್ಲಿ ವಿಂಡೋ ಓಪನ್ ಐತೆ ಗಾಯ್ಸ್, ಆದರೂ ಗಾಳಿ ಬರ್ತಾಯಿಲ್ಲ. ನನಗೆ ಸೆಕೆ ಹೊಡಿತೈತೆ. ಇಲ್ಲಿ ಸ್ಟವ್ ಮೇಲೆ ಮುಂದೆ ನಿಂತ್ಕೊಂಡ್ರೆ ಇಷ್ಟು ಸೆಕೆ ಬರ್ತೈತೆ ನೋಡ್ರಿ. ಅದು ಇಂಡಿಯನ್ ಮಾಮ್ ಅದು ಹೆಂಗೆ ನಿಂತ್ಕೊಂಡು ಅಡುಗೆ ಮಾಡ್ತಾರೆ. ಹೆಡ್ಸ್ ಆಫ್ ಇಂಡಿಯನ್ ಮಾಮ್ಸ್, ಹೆಡ್ಸ್ ಆಫ್. ಅದು ಹೆಂಗೆ ನಿಂತ್ಕೊಂಡು ಅಡುಗೆ ಮಾಡ್ತಿರೋ ಸೆಕೆಯಲ್ಲಿ. ಕೂತವ್ರು ನೋಡಿ ನಮ್ಮ ಮನೇಲಿ ಒಬ್ಬರು ಮಾಡ್ತಾರೆ ಅಷ್ಟು ಸೆಕೆಯಲ್ಲಿ. ಇವಾಗ ಇದನ್ನು ಫ್ರೈ ಮಾಡ್ಕೊಂಡು ಅಷ್ಟೇನಾ ಅಮ್ಮ? ಅಷ್ಟೇ ಅಂತೆ ಗೈಸ್. ಇಷ್ಟು ಇವಾಗ ಹಂಚಿಕ್ಬೇಕು ಗೈಸ್. ಇವಾಗ ಹಂಚಿಕ್ಬಿಟ್ಟು ಬ್ರೆಡ್ನ ಇಟ್ಟು ಫ್ರೈ ಮಾಡಬೇಕಂತೆ. ಇದು ಖಾರದ ಪುಡಿನ ಈ ಕಡೆ ಹಿಂಗೆ ಸೈಡಲ್ಲಿ ಇಟ್ಬಿಡತ್ತೀನಿ. ಕ್ಲೋಸ್ ಮಾಡಿ ಹಿಂಗೆ ಅದರ ಜಾಗದಲ್ಲಿ ಅದನ್ನು ಇಟ್ಬಿಟ್ರೆ ಸಮಾಧಾನ. ಇದನ್ನು ಸ್ವಲ್ಪ ತಣ್ಣಕ್ಕಾಗಬೇಕಂತೆ. ಅದಕ್ಕೋಸ್ಕರ ಇವಾಗ ಕೆಳಗಡೆ ಇಟ್ಬಿಡ್ಬೇಕು. ಕೆಳಗಡೆ ಇಟ್ಬಿಡ್ಬೇಕಂತೆ, ಸ್ವಲ್ಪ ತಣ್ಣಕ್ಕಾಗಬೇಕು. ಇವಾಗ ಹಂಚಿಡಬೇಕು. ಹಂಚು ಇಲ್ಲಿ ನೋಡಿರಿ, ನಂಗೆ ಗ್ಯಾಪ್ನ ಹಾಕ್ತಾ ಇರೋದು ಫ್ರೀ ಫೈರ್ ಪ್ಯಾನ್ ಥರ ಗ್ಯಾಪ್ನ ಆಗ್ತೈತೆ ಗೈಸ್. ಪ್ಯಾನ್ ಇವಾಗ ಹಂಗೆ ಇವಾಗ ಹಂಚಿಕ್ಬಿಟ್ಟು ಬ್ರೆಡ್ ಹಿಂಗೆ ಸೀಸ್ಬಿಟ್ಟು ಅದನ್ನು ಹಾಕೊಂಡು ತಿಂತಾಯಿದ್ರೆ ಮಜಾನೇ ಬೇರೆ. ನೀವು ಮಾಡ್ಕೊಂಡು ತಿನ್ನಿ ಮನೇಲಿ, ನೋಡ್ಬಿಟ್ಟು ನಮ್ಮ ಬ್ಲಾಗ್ನ ನೀವು ಮಾಡಿಕೊಂಡು ಮನೇಲೇ ಟ್ರೈ ಮಾಡಿ. ಹೋಗಿ 40 ರೂಪೀಸ್ ಒಂದು ಬ್ರೆಡ್ ತಂದುಬಿಟ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಗೈಸ್. ಇವಾಗ ಪ್ಯಾನ್ ಅದಕ್ಕೂ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೆ ಗೈಸ್. ಆಮೇಲೆ ಪ್ಯಾನ್ ಮತ್ತೆ ಸ್ಟವ್ ಹಚ್ಚಿ ಈ ಪ್ಯಾನ್ನ ಹಿಂಗೆ ಇಟ್ಟು, ಇದು ಲೋ ಫ್ಲೇಮಲ್ಲೇ ಇರಬೇಕಂತೆ ಗೈಸ್. ಬ್ರೆಡ್ಡು ಇದಾಗಬೇಕಾದ್ರೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಇವಾಗ ಬ್ರೆಡ್ನ ರೆಡಿ ಮಾಡ್ಕೊಳ್ಳೋಣ. ಬ್ರೆಡ್ನ ರೆಡಿ ಮಾಡೋಂಗಿಲ್ಲ. ಬ್ರೆಡ್ ಆವಾಗಲೇ ತಂದಿಟ್ಬಿಟ್ಟಿದ್ದೆ ಗೈಸ್. ನಾನು ಫಸ್ಟು ಕ್ಯಾಮ್ರಾ ಸೆಟ್ ಮಾಡೋಣ. ಕ್ಯಾಮ್ರಾ ಸೆಟ್ ಮಾಡೋಣ ಗೈಸ್. ಓಕೆ, ಇವಾಗ ಎಲ್ಲ ಫಸ್ಟು ಕ್ಲೀನ್ ಮಾಡಿಬಿಡೋಣ. ಇಲ್ಲ ಅಂದರೆ ನಮ್ಮವ್ವ ಬೈತಾಳೆ ಗೈಸ್. ಎಲ್ಲ ಏನೇನಾಯಿತು ಅದನ್ನೆಲ್ಲ ಕ್ಲೀನ್ ಮಾಡಿಬಿಡ್ಬೇಕು. ಇಲ್ಲ ಅಂದರೆ ನಮ್ಮವ್ವ ಬೈಯಾಕತ್ತಾಗ. ಇವಾಗ ಕ್ಲೀನ್ ಮಾಡಿ ಇವಾಗ ಬ್ರೆಡ್ನ ತರ್ತಿದ್ದೀವಿ. ಬ್ರೆಡ್ ಇಂಪಾರ್ಟೆಂಟ್ ಇದು ನೋಡಿ. ಬ್ರೆಡ್ ತಂದಿದ್ದೀನಿ. ಇವಾಗ ಬ್ರೆಡ್ನ ಆವಾಗಲೇ ಆರ್ಡರ್ ಬಂತು ನೋಡಿ ಗೈಸ್, ನನಗೊಂದು ಬ್ರೆಡ್ ಪೀಸ್ ಅಂತ. ಆವಾಗಲೇ ನಾವು ಹೋಗೋದು, ಆವಾಗಲೇ ಆರ್ಡರ್ ಒಂದು ಬ್ರೆಡ್ ಪೀಸ್ ಅಂತ. ಇವಾಗ ಬ್ರೆಡ್ ನೋಡಿ ಬ್ರೆಡ್ ಇವಾಗ ಈ ಬ್ರೆಡ್ನ
ಲಾಸ್ಟಲ್ಲಿ ಗೈಸ್ ಅದು ಈ ಫಸ್ಟಲ್ಲಿರೋ ಬ್ರೆಡ್ಡು ಟೇಸ್ಟೇ ಬೇರೆ ಗೈಸ್. ಯಾರ್ಯಾರು ಬ್ರೆಡ್ ಲವರ್ಸ್ ಇದ್ದೀರೋ ಕಮೆಂಟ್ ಹಾಕಿ ಗೈಸ್. ಇದು ಫಸ್ಟ್ ಪೀಸ್ ಬ್ರೆಡ್ಡು ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್. ಇವಾಗ ಇದು ಕಾಯ್ದೆ ತಂಚು. ಇವಾಗ ಬ್ರೆಡ್ಡು ನೋಡಿ ಎರಡೇ ಕಣಮ್ಮ, ಅದು ಒಂದೇ ಕಣಮ್ಮ. ಇಲ್ಲ ಇವಾಗ ಒಂಚೂರು ಕಾಯಕ್ಕೆ ವೇಟ್ ಮಾಡ್ತಾಯಿದ್ದೀನಿ ಗೈಸ್. ಕಾಯ್ದರೆ ಮುಗೀತು. ಎಣ್ಣೆ ಹಾಕ್ಬೇಕಮ್ಮ ಹಂಚಕ್ಕೆ ಸ್ವಲ್ಪ, ಹಂಗೇನಾ? ಸೆಕೆಯಲ್ಲಿ ಮಾಡೋಕ್ಕೆ ನಿಂತ್ಕೊಂಡ್ರೆ ಅಡುಗೆ ಮನೆಯಲ್ಲಿ ಗಾಳಿನೂ ಬರ್ತಲ್ಲ, ಈ ಕಡೆ ಅಲ್ಲಿ ಅಷ್ಟು ಸೆಕೆ ಆಗ್ತೈತೆ ಗೈಸ್. ಮನೇಲಿ ಅಷ್ಟು ಸೆಕೆ ನೋಡಿ. ಹಂಚಕ್ಕೆ ಕಾಯಕ್ಕೋಸ್ಕರ ವೆಯ್ಟಿಂಗ್. ಬ್ರೆಡ್ ರೆಡಿ ಇದೆ, ಎಲ್ಲ ರೆಡಿ ಇದೆ. ಅದು ಸ್ವಲ್ಪ ಫ್ರೈ ಮಾಡಿ ತಿನ್ನಕ್ಕೆ ಒಂದೇ ಬಾಕಿ ಗೈಸ್. ಇದು ಸ್ವಲ್ಪ ಏನು ತಣ್ಣಕ್ಕಾಯಿತು ಅನಿಸುತ್ತೆ. ತಣ್ಣಕ್ಕಾಗಿದ ತಕ್ಷಣ ಬ್ರೆಡ್ನೋ ಬೇಯಿಸ್ಕೊಂಡು ತಿಂತಾಯಿದ್ರೆ ಅಮೃತ ಇದ್ದಂಗೆ ಇರುತ್ತೆ. ಇವಾಗ ಹಂಚು ಕಾಯಿ ತನಕ ವೇಟ್ ಮಾಡಬೇಕು ಗೈಸ್. ಹಂಚು ಕಾಯ್ದಿದ ತಕ್ಷಣ ಬ್ರೆಡ್ ಹಂಗೆ ತೆಗ್ದು ಈ ಹಂಚು ಮೇಲೆ ಹಾಕ್ಬಿಡ್ಬೋದು. ಅದಕ್ಕೋಸ್ಕರ ಕಾಯ್ತಾಯಿದ್ದೀನಿ. ಇನ್ನು ಹಂಚು ಕಾಯ್ದಿಲ್ಲ. ಇನ್ನು ಹಂಚು ಕಾಯಕ್ಕೆ ಮುಂಚೆ ಹಾಕ್ಬಿಟ್ರೆ ಅದು ಲೇಟಾಗಿ ಇದಾಗುತ್ತೆ. ಅದಕ್ಕೋಸ್ಕರ ಹಂಚು ಕಾಯ್ಲಿಕ್ಕೋಸ್ಕರ ನಾನು ವೇಟ್ ಮಾಡಕ್ಕಾಗ್ತೀನಿ. ಹಂಚು ಕಾಯ್ದಿದ ತಕ್ಷಣ ಹಾಕ್ಬಿಡೋದೆ ಗೈಸ್. ಬ್ರೆಡ್ನ ಹಾಕ್ಬಿಟ್ಟು ತಿಂತಾ ಇರೋದೆ. ಇನ್ನೊಂದು ಚಾಲೆಂಜ್ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಗೈಸ್. ಅದು ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಂದ್ಕೊಂಡಿದ್ದೀನಿ ಆ ಚಾಲೆಂಜ್ ವ್ಲಾಗು ಆಗುತ್ತಾ ಇಲ್ಲೋ ಅಂತ ಗೊತ್ತಿಲ್ಲ. ಆದರೆ ಮಸ್ತು ಅದೊಂದು ಬೆಳಗ್ಗೆಯಿಂದ ರಾತ್ರಿ ತನಕ ಅದೊಂದು ಐಟಮೇ ತಿಂತಾ ಇರಬೇಕು ಗೈಸ್. ಅದೊಂದು ಚಾಲೆಂಜ್ ಅಂದ್ಕೊಂಡ್ರೆ ಮಾಡಿ ವ್ಲಾಗ್ನ ಬಿಡ್ತೀನಿ. ಇವಾಗ ಫಸ್ಟು ಇದನ್ನು ತಿನ್ನೋದು ಬನ್ನಿ ಗೈಸ್. ಸ್ಯಾಂಡ್ವಿಚ್ನ ಕಾಯ್ತು ಅನಿಸುತ್ತೆ. ಕಾಯ್ತು ಗೈಸ್. ಇವಾಗ ಈ ಬ್ರೆಡ್ನ ತಗೊಂಡು ಹಿಂಗೆ ಹಂಚಿಗೆ ಇಟ್ಟುಬಿಡೋದು. ಇನ್ನೊಂದೆರಡು ಪೀಸ್ ತಗೊಳ್ಳೋದು. ಇನ್ನೊಂದೆರಡು ಪೀಸ್ ತಗೊಂಬಿಟ್ಟು ಹಿಂಗೊಂದು ಇಟ್ಬಿಡೋದು. ಇನ್ನೊಂದು 5 ಸೆಕೆಂಡ್ಗೂ ಹಿಂಗೆ ತಿರುಗಾಡ್ತಿದ್ರೆ ಅಲ್ಲಿಗೆ ಮುಗೀತು ಅಷ್ಟೇ ಸ್ಯಾಂಡ್ವಿಚ್ಚು. ಇವಾಗ ಇನ್ನೂ ತೋರಿಸ್ತೀನಿ ಪ್ರೋಸೆಸ್ ಇದೆ. ಇನ್ನೂ ಅದನ್ನು ಕಟ್ ಮಾಡಿ ಇದನ್ನು ಮಾಡಿ ಟೈಮ್ ಹಿಡಿಯುತ್ತೆ. ಆದರೆ ಇದು ಬೇಯೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನಾವು ಕಾಯಬೇಕು ನೋಡಿ. 5 ಸೆಕೆಂಡು ಹಿಂಗೆ ಎತ್ತಾಕ್ತಾ ಇರಬೇಕು. ಹಿಂಗೆ ಇಲ್ಲಾಂದರೆ ಫುಲ್ಲು ಸೀದೋಗ್ಬಿಡುತ್ತೆ ಗಟ್ಟಿ ಆಗಿಬಿಡುತ್ತೆ ಬ್ರೆಡ್ಡು ಫುಲ್ಲು. ಅದಕ್ಕೋಸ್ಕರ ಹಿಂಗೆ 5 ಸೆಕೆಂಡು ಹಿಂಗೆ ಎತ್ತಾಗ್ತಿದ್ರೆ ಪರವಾಗಿಲ್ಲ, ಚೆನ್ನಾಗಿ ಬರುತ್ತಂತೆ. ಅದಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದೀನಿ. ಇವಾಗ 5 ಸೆಕೆಂಡ್ ಹಿಂಗೆ ಮಾಡ್ತಾಯಿದ್ದೆ ಗೈಸ್. ಏನು ಸುಡೋದಿಲ್ಲ, ಅಷ್ಟೊಂದು ಏನು ಸುಡೋದಿಲ್ಲ. ನೀವು ಹಂಗೆ ಇಟ್ಕೊಂಡಿದ್ರೆ ಅವಾಗ ಸುಡುತ್ತೆ. ಹಿಂಗೆ ಎತ್ತಾಗ್ತಾಯಿದ್ರೆ ಏನು ಸುಡಲ್ಲ ಗೈಸ್. ಕಾಯಬೇಕು ನೋಡಿ. ಇದು ರೆಡಿ ಆದಮೇಲೆ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ಇವಾಗ ಅದಕ್ಕೊಂದು ಟ್ರಾನ್ಸಾಕ್ಷನ್ ಕೊಡ್ತೀನಿ. ಹಿಂಗೆ ಅನ್ನೋಷ್ಟಕ್ಕೆ ಇದು ರೆಡಿಯಾಗಿರುತ್ತೆ ಅಂತ. ಹಂಗಂದರೆ ಅದನ್ನು ಹಾಕಿರಲ್ಲ, ಬರೀ ಇದು ಹೆಂಗೆ ಕಾಣಿಸುತ್ತೆ ಅಂತ ನಾನು ಟ್ರಾನ್ಸಾಕ್ಷನ್ ಕೊಡ್ತಾ ಇರೋದು. ಇವಾಗ ನೋಡಿರಿ ಇದು ಹಿಂಗೈತೆ, ಹೆಂಗೆ ಆಗಿರುತ್ತೆ ಅಂತ ತೋರಿಸ್ತೀನಿ. ಇವಾಗ 3, 2, 1. ಈ ಥರ ಕಲರ್ ಬಂದಾಗ ನೀವು ಒಂದು 5 ಸೆಕೆಂಡ್ ಬಿಟ್ಟು ಎತ್ಬಿಡಿ. ಈ ಥರ ಒಂಚೂರು ಗಟ್ಟಿ ಥರ ಆಗಿರುತ್ತೆ ಬ್ರೆಡ್ಡು ನೋಡಿ. ಈ ಥರ ಗಟ್ಟಿ ಥರ ಆಗಿರುತ್ತೆ. ಆವಾಗ ನಿಮಗೆ ಆ ಸ್ಯಾಂಡ್ವಿಚ್ ರೆಡಿ ಅಂತ ಮತ್ತೆ ಸ್ಮೆಲ್ಲು ಬರುತ್ತೆ ಗೈಸ್. ಬ್ರೆಡ್ಡಿಂದು ಸ್ಮೆಲ್ಲು ಬರುತ್ತೆ. ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಇದು ಗಟ್ಟಿಯಾಗೈತೆ ಬೆಂದೈತೆ ಅಂತ. ಇವಾಗ ಈ 2 ಪೀಸ್ ಈ ಥರ ಕಲರ್ ಬಂದಿರುತ್ತೆ ನೋಡಿ ಗೈಸ್. ಈ ಥರ ಕಲರ್ ಬಂದಿರುತ್ತೆ. ಆವಾಗ ನೀವು ಎತ್ಬಿಟ್ಟು ಅದಿರುತ್ತಲ್ಲ ಅದನ್ನು ಎತ್ತಿ ಇದಕ್ಕೆ ಹಾಕಿ ಹಿಂಗೆ ಇದರೊಳಗಡೆ ಹಿಂಗೆ ಹಾಕಿ ಇದನ್ನು ಹಿಂಗೆ ಕ್ರಾಸಾಗಿ ಕಟ್ ಮಾಡಿದ್ರೆ ಮುಗೀತು ಗೈಸ್. ಇಲ್ಲಿ ಸ್ಯಾಂಡ್ವಿಚ್ಗೆ ಖತಮ್ ಅಂತ ಹೇಳ್ತಾ ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಗೈಸ್. ನಾನು ಕಟ್ ಮಾಡ್ತೀನಿ, ರೆಡಿ ಮಾಡ್ತೀನಿ ನೋಡಿ ಗೈಸ್. ಇಲ್ಲೊಂದು ಹಿಂಗೆ ಎತ್ತಾಕೋದು ಮತ್ತು ಇಲ್ಲೊಂದು ಹಿಂಗೆ ಎತ್ತಾಕೋದು ಗೈಸ್. ಇವಾಗ ಇದನ್ನು ಒಂದು ಚಮಚ ಚೂರಷ್ಟು ತಗೊಬೇಕು ಗೈಸ್. ಒಂದು ಚೂರು ಹಿಂಗೆ ತಗೊಂಬಿಟ್ಟು ಇವಾಗ ಇದಕ್ಕೆ ಹಿಂಗೆ ಇಡಬೇಕು ಗೈಸ್ ನೋಡಿ. ಹಿಂಗೆ ಈಗ ಒಂದು ಚೂರು ಹಿಂಗೆ ಹಿಡ್ದು
ಇನ್ನೊಂದು ಚೂರು ತಗೊಂಬರ್ತೀನಿ. ಸ್ವಲ್ಪ ಕಮ್ಮಿ ಆಯಿತು ಅನಿಸ್ತು. ಹಿಂಗೆ ಮುಗೀತಲ್ಲ ಗೈಸ್. ಇವಾಗ ಇದನ್ನ ಹಿಂಗೆ ಇಟ್ಟು ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿ ಈ ಚಾಕುನ ಹಿಂಗೆ ತೊಗೊಂಡು ಹಿಂಗೆ ಕಟ್ ಮಾಡಬೇಕು ಗೈಸ್. ನೋಡಿ ಹಿಂಗೆ ಕ್ರಾಸ ಕರೆಕ್ಟಾಗಿ ಇಟ್ಟು ಇಲ್ಲಿ ಹಿಂಗೆ ಅಡ್ಡ ಕಟ್ ಮಾಡಿಬಿಡ್ಬೇಕು ಗೈಸ್. ಈ ಥರ ಬರುತ್ತೆ ನಿಮಗೆ. ಇದು ಕ್ಯಾಮ್ರಾಮ್ಯಾನ್ ಯಾರೂ ಇಲ್ಲ. ಕ್ಯಾಮ್ರಾಮ್ಯಾನ್ ಇದ್ದಿದ್ದರೆ ತೋರಿಸ್ಬೋದಾಯ್ತು ನೀಟಾಗಿ ನಿಮಗೆ. ನೋಡಿ ಈ ಥರ ಅರ್ಧ ಸ್ಯಾಂಡ್ವಿಚ್ ಥರ ಆಗುತ್ತೆ ನೋಡಿ ಗೈಸ್. ಅಷ್ಟೇ ಮುಗೀತು ಗೈಸ್ ಇಲ್ಲಿಗೆ. ನೋಡಿ ಈ ಥರ ಸ್ಯಾಂಡ್ವಿಚ್ ಮಾಡಿಕೊಡೋದು ಗೈಸ್ ಅಷ್ಟೇ. ನೀವು ಮಾಡಿಕೊಂಡು ಮನೇಲಿ ತಿನ್ನಿ ಅಂತ ಹೇಳ್ತಾ ಇವಾಗ ಇದನ್ನು ಹಂಗೆ ಮಾಡ್ತೀನಿ ನೋಡಿ ಗೈಸ್. ಇದು ಸ್ವಲ್ಪ ಇನ್ನೂ ಕಲರ್ ಟೋಸ್ಟ್ ಆಗೈತೆ. ಹಿಂಗೆ ಇದನ್ನು ಹಿಂಗೆ ಇಟ್ಟು ಇದನ್ನು ಹಿಂಗೆ ಇಲ್ಲಿಟ್ಟು ಇವಾಗ ನಮ್ಮಮ್ಮಗೆ ಇವಾಗ ಇನ್ನೊಂದು 2 ಪೀಸ್ ಸಿಕ್ಕರೆ ಮುಗಿತು ಗೈಸ್. 2 ಪೀಸ್ ಒಂದು ಟೋಸ್ಟ್ ಮಾಡಿಬಿಡೋಣ. ಇನ್ನು ಮುಗೀತು. ಇದನ್ನು ಹಿಂಗೆ ಮಾಡಿಬಿಟ್ಟು ಇಲ್ಲಿಗೆ ಈ ಬ್ಲಾಗು ಟೇಸ್ಟ್ ಮಾಡಿಬಿಟ್ಟು ಬ್ಲಾಗ್ನ ಮುಗಿಸ್ಬಿಡೋದು. ನೋಡಿ ತಗೊಂಡಿದ್ದೀನಿ. ಇವಾಗ ಇದನ್ನು ಇಲ್ಲಿ ಇಟ್ಟು ಹಿಂಗಿಟ್ಟು ನೋಡಿ ನೀಟಾಗಿ ಎಲ್ಲ ಕವರ್ ಪ್ಯಾಚಪ್ ಮಾಡಬೇಕು. ಚೂರು ತಗೊಂಡು ಹಿಂಗೆ ಪ್ಯಾಚಪ್ ಮಾಡಿ ಹಿಂಗೆ ಸ್ಪ್ರೆಡ್ ಮಾಡಿ ಮತ್ತೆ ಅದೇ ಥರ ಸೇಮ್ ಹಿಂಗೆ ಮಾಡಿ ಹಿಂಗೆ ಸೈಡಲ್ಲಿ ಇಟ್ಟು ಇವಾಗ ಚಾಕು ತಗೊಂಡು ಹಿಂಗೆ ಕಟ್ ಮಾಡ್ತಾರದೆ ಗೈಸ್. ನೋಡಿ ಇದಕ್ಕೆ ಹಿಂಗೆ ಕಟ್ ಮಾಡಿ. ಇದು ಜಾಸ್ತಿ ಟೋಸ್ಟ್ ಆಗಿಬಿಟ್ಟೈತೆ ಗೈಸ್, ಅದಕ್ಕೆ ಹಿಂಗೆ ಬರ್ತೈತೆ. ಹಿಂಗೆ ಕ್ಯಾಮ್ರಾ ಸೆಟ್ ಮಾಡ್ಬಿಡ್ತೀನಿ. ಇದಕ್ಕೆ ಕ್ಯಾಮ್ರಾಮ್ಯಾನ್ ಯಾರೂ ಇಲ್ಲ ಗೈಸ್, ಅಂದರೆ ನೀಟಾಗಿ ತೋರಿಸ್ಬೋದಾಯಿತು. ಕಟ್ ಮಾಡಿಬಿಡ್ಬೇಕು. ಕಟ್ಟಿಂಗ್ ಮಾಡಿ ಈ ಥರ ಹಿಂಗೆ ಸಪ್ರೇಟಾಗಿ ಹಿಂಗೆ ಸ್ಯಾಂಡ್ವಿಚ್ ಥರ ಬರುತ್ತೆ ಗೈಸ್ ಅಷ್ಟೇ. ಇವಾಗ ಅದೇ ಪೀಸ್ ಹಿಂಗೆ ಮಾಡಿ ಈ ವ್ಲಾಗ್ನ ಹಿಂಗೆ ಮುಗಿಸೋಣ ಗೈಸ್. ಇವಾಗ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಡೋಣ. ನೀಟಾಗಿ ಹ್ಯಾಂಡ್ ವಾಶ್ ಮಾಡಬೇಕು ಗೈಸ್. ಹ್ಯಾಂಡ್ ವಾಶ್ ಇದಾದರೆ ನಾವು ಅವ್ವ ಬೈತಾಳೆ. ನೋಡಿರಿ ಇಷ್ಟು ರೆಡಿ ಆಗಿದೆ. ಇದೆರಡು ಹಿಂಗೆ ಐತೆ ನೆತ್ತಿ ಹಿಂಗೆ ನೋಡಿ ಗೈಸ್. ಹಂಚು ಒಂದು ಸತಿ ಕಾಯಿದ್ರೆ ಎಷ್ಟು 5 ಸೆಕೆಂಡ್ಗೂ ಈ ಥರ ಕಲರ್ ಬಂದುಬಿಡುತ್ತೆ ಅಷ್ಟೇ ಗೈಸ್. ಇಲ್ಲಿಗೆ ಈ ವ್ಲಾಗು ಮುಗಿಸ್ತಾ ಇದ್ದೀನಿ ಅಂತ. ಇವಾಗ ನೀವು ಮಾಡಬೇಕಾಗಿರೋದು ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೆ ಈ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಕನ್ನಡ ವ್ಲಾಗರ್ಸ್ನ ಬೆಳೆಸಿ ಕರ್ನಾಟಕ ನಾಡನ್ನ ಉಳಿಸಿ ಅಂತ ಕೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಗೈಸ್ ಅಷ್ಟೇ. ಇನ್ನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಗೈಸ್ ಅಷ್ಟೇ. ಇನ್ನು ನೆಕ್ಸ್ಟ್ ವ್ಲಾಗ್ ಸಿಗೋಣ. ಬಾಯ್ ಗೈಸ್. ಮತ್ತೆ ಸಿಗೋಣ ಅಂತ ಹೇಳ್ತಾ ಬಾಯ್ ಗೈಸ್.